ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಟ್ರೇಡ್ ಡೆಸ್ಕ್. ಸೊ ನಾನಿವತ್ತು ಹೊರಗಡೆ ಇದ್ದರಿಂದ ಸ್ವಲ್ಪ ಟ್ರೇಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಅದರಿಂದ ನಾನಿವತ್ತು ಕರೆಕ್ಟಾಗಿ ನಿಮಗೆ ಅಪ್ಡೇಟ್ ಮಾಡೋದಕ್ಕೂ ಆಗಿಲ್ಲ, ಸ್ವಲ್ಪ ಬಿಸಿ ಇದ್ದೆ. ಅದರಿಂದ ಈಗ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಆಪ್ರೇಟರ್ ಲೆವೆಲ್ಸ್ನ. ಸೊ ನೀವು ನೋಡ್ತಿರ್ಬೋದು, ನಿಫ್ಟಿ ಕ್ಲಿಯರ್ ಆಗಿ ಮಾರ್ನಿಂಗ್ ಓಪನ್ ಆದಾಗ ಬೈ ಸೈಡ್ ಟ್ರೆಂಡ್ ಟೇಕಿಂಗ್ ಝೋನಿಂದ ರಿಜೆಕ್ಷನ್ ಕೊಟ್ಟಿದೆ. ಅಲ್ಲಿಂದ ಡೌನ್ ಸೈಡ್ ಟ್ರೆಂಡ್ ಟೇಕಿಂಗ್ ಝೋನ್ಗೆ ಸ್ವಿಂಗ್ ಆಗಿದೆ. ಸೊ ಡೌನ್ ಸೈಡ್ ಟ್ರೆಂಡ್ ಟೇಕಿಂಗ್ ಝೋನ್ನ ಬ್ರೇಕ್ ಆದಮೇಲೆ ಕ್ಲಿಯರ್ ಆಗಿ ಅಲ್ಲಿಂದ ನಮಗೆ ಡೈಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಡೈಲಿನ ಎಕ್ಸಾಕ್ಟಾಗಿ ರೆಸ್ಪೆಕ್ಟ್ ಮಾಡಿದೆ. ಡೈಲಿಯಿಂದ ಮತ್ತೆ ಟ್ರೆಂಡ್ ಟೇಕಿಂಗ್ ಝೋನ್ಗೆ ಬಂದಿದೆ. ಸೊ ಡೈಲಿಯಿಂದ ಟ್ರೆಂಡ್ ಟೇಕಿಂಗ್ ಝೋನ್ ಮಧ್ಯದಲ್ಲಿ ಈಗ ಮಾರ್ಕೆಟ್ ಸ್ವಿಂಗ್ ಆಗ್ತಾ ಇದೆ. ಸೊ ಟ್ರೆಂಡ್ ಟೇಕಿಂಗ್ ಝೋನ್ ಏನಿದೆ ಅಪ್ಪರ್ ಸೈಡ್ಗೆ 23,593 ಅದನ್ನು ಬ್ರೇಕ್ ಆದರೆ ನೆಕ್ಸ್ಟು ಬೈ ಸೆಲ್ ಏನಿದೆ 23,662 ಅಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಅದ್ರ ಕೆಳಗೇನೆ ಕಂಟಿನ್ಯೂ ಆಯ್ತು ಅಂದರೆ ಮಾಮೂಲಿ ಡೈಲಿ ಡೌನ್ ಸೈಡಲ್ಲಿ ಏನಿದೆ 23,519 ಅಲ್ಲಿಗೆ ವಾಪಸ್ ಬರುತ್ತೆ. ಆ ಡೈಲಿನ ಬ್ರೇಕ್ ಆದರೆ ಮಾತ್ರ ನೆಕ್ಸ್ಟ್ ಲೆವೆಲ್ಸ್ ಕಂಟಿನ್ಯೂ ಮಾಡ್ತಾ ಹೋಗಿ ಡೈಲಿಯಿಂದ ಸೆಂಟ್ರ್ ಬಂದುಬಿಟ್ಟು ನಿಮಗೆ ಕರೆಕ್ಷನ್ ಪ್ಲೇಸ್ ಆಗಿರುತ್ತೆ ಇವತ್ತಿನದು. ಸೊ ಅದಾದಮೇಲೆ ನಿಮಗೆ ಬ್ಯಾಂಕ್ ನಿಫ್ಟಿ ನೋಡ್ತಾ ಹೋಗೋಣ. ಸೊ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸು. ಬ್ಯಾಂಕ್ ನಿಫ್ಟಿ ನೋಡೋಣ, ಒಂದು ಸೆಕೆಂಡ್. ಸೊ ಬ್ಯಾಂಕ್ ನಿಫ್ಟಿ, ಓಕೆ, ಇದು ಬ್ಯಾಂಕ್ ನಿಫ್ಟಿ ಎಕ್ಸಾಕ್ಟ್ ಸೇಮ್ ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆದಾಗ ಮೇಲೆ ಟ್ರೆಂಡ್ ಟೇಕಿಂಗ್ ಝೋನಿಂದ ಕೆಳಗೆ ಟ್ರೆಂಡ್ ಟೇಕಿಂಗ್ ಝೋನ್ವರೆಗೂ 5 ಮಿನಿಟ್ಸಲ್ಲಿ ಸ್ವಿಂಗ್ ಆಗಿದೆ. ಆಮೇಲೆ ಬೈ ಸೈಡ್ ಝೋನಿಂದ ಕ್ಲಿಯರಾಗಿ ಟ್ರೆಂಡ್ ಟೇಕಿಂಗ್ ಝೋನ್ವರೆಗೂ ರ್ಯಾಲಿ ಕೊಟ್ಟಿದೆ. ಅದು ಬ್ರೇಕ್ ಆದಮೇಲೆ ಡೈರೆಕ್ಟಾಗಿ ಡೈಲಿವರೆಗೂ ರ್ಯಾಲಿ ಕೊಟ್ಟಿದೆ. ಡೈಲಿ ಬ್ರೇಕ್ ಆದಮೇಲೆ ನಿಮಗೆ ಮ್ಯಾಕ್ಸ್ನ ಎಕ್ಸಾಕ್ಟಾಗಿ ರೆಸ್ಪೆಕ್ಟ್ ಮಾಡಿದೆ. ಮ್ಯಾಕ್ಸ್ ಆದಮೇಲೆ ಮತ್ತೆ ಡೈಲಿಯಿಂದ ಮೇಲಕ್ಕೆ ಬಂದಿದೆ. ಸೊ ಈಗ ಡೈಲಿಯಿಂದ ಮೇಲೆ ಬಂದುಬಿಟ್ಟಿರೋದ್ರಿಂದ ಡೈಲಿ ಮತ್ತು ಟ್ರೆಂಡ್ ಟೇಕಿಂಗ್ ಝೋನ್ ಏನಿದೆ ಅಂದರೆ 54,031 ಅಲ್ಲಿಂದ ಹಿಡಿದು 54,212 ಇದೆರಡು ಝೋನ್ ಮಧ್ಯೆ ಈಗ ಸ್ವಿಂಗ್ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಯಾವುದು ಬ್ರೇಕ್ ಆದರೆ ಆ ಕಡೆಗೆ ಮತ್ತೆ ರ್ಯಾಲಿ ಕಂಟಿನ್ಯೂ ಆಗುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ. ಟೋಟಲಾಗಿ ಇವತ್ತಿನ ಇದರ ಆಪ್ರೇಟರ್ ಲೆವೆಲ್ಸ್ ಬೈ ಸೈಡು ಸೆಲ್ ಸೈಡು ಈಗ ಏನಿದೆ ಇದನ್ನು ನೋಡ್ಕೊಳ್ಳಿ. ಸೊ ಸೆಲ್ ಸೈಡ್ಗೆ ರ್ಯಾಲಿ ಇದೆ. ಸೊ ಇದಾದಮೇಲೆ ನೆಕ್ಸ್ಟು ಮಿಡ್ ಕ್ಯಾಪ್ ನಿಫ್ಟಿ. ಸೊ ಮಿಡ್ ಕ್ಯಾಪ್ ನಿಫ್ಟಿ ನೀವು ನೋಡೋದಾದರೆ ಇದನ್ನು ಕ್ಲಿಯರ್ ಆಗಿ ಡೌನ್ ಸೈಡ್ಗೆ ಟ್ರೆಂಡ್ ಟೇಕಿಂಗ್ ಝೋನ್ನ ಫಸ್ಟೇ ಬ್ರೇಕ್ ಆಗಿದೆ ವಿತಿನ್ 10 ಮಿನಿಟ್ಸ್ ಒಳಗೆ. ಸೊ ಅದು ಬ್ರೇಕ್ ಆದಮೇಲೆ ನೀವು ಕ್ಲಿಯರಾಗಿ ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಎಕ್ಸ್ಟ್ರೀಮ್ವರೆಗೂ ಬಂದಿದೆ. ಎಕ್ಸ್ಟ್ರೀಮ್ನ ಬ್ರೇಕ್ ಆಗಿದೆ. ಆ್ಯಕ್ಚುಲಿ ಜನರಲಾಗಿ ಪೀಕ್ಗೆ ಹೋಗಬೇಕಿತ್ತು, ಸೊ ಮಿಸ್ ಆಗಿದೆ ಇಲ್ಲಿ. ಸೊ ಜನರಲಾಗಿ ರ್ಯಾಲಿ ಸೂಪರಾಗಿ ಕೊಟ್ಟಿದೆ ಆದರೆ ಎಕ್ಸ್ಟ್ರೀಮ್ವರೆಗೂ. ಸೊ ನಾನ್ ಸ್ಟಾಪ್ ರ್ಯಾಲಿ ಅಂತ ಹೇಳ್ಬೋದು. ಸೊ ಇದಾದಮೇಲೆ ನಿಮಗೆ ಈಗ ಡೈಲಿ ಮೇಲಕ್ಕೆ ಹೋಗೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದೆ. ಅಂದರೆ ಡೈಲಿ ಏನಿದೆ ಈಗ 14,423 ಇದ್ರ ಮೇಲೆ ಮಾರ್ಕೆಟ್ ಏನಾದ್ರು ಎಕ್ಸ್ಟೆಂಡ್ ಆದರೆ ಅದರ ಝೋನ್ ಬಂದುಬಿಟ್ಟು 14,423ಇಂದ 14,481 ಒಳಗೆ ಸ್ವಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಅದು 14,423ಇಂದ ಕೆಳಗೆ ಕಂಟಿನ್ಯೂ, ಅಲ್ಲಿಂದ ರಿಜೆಕ್ಷನ್ ಕೆಳಗೆ ಕಂಟಿನ್ಯೂ ಆಯ್ತು ಅಂದರೆ ಮತ್ತೆ ಎಕ್ಸ್ಟ್ರೀಮ್ ಬರುತ್ತೆ. ಎಕ್ಸ್ಟ್ರೀಮ್ನ ಬ್ರೇಕ್ ಆಯ್ತು ಅಂದರೆ ಈ ಸರಿ ನೆಕ್ಸ್ಟ್ ವೀಕ್ ಔಟ್ಮೋಸ್ಟ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸು ಇದು ಇವತ್ತಿನ ಆಪ್ರೇಟರ್ ಲೆವೆಲ್ಸು. ಸೊ ಫುಲ್ ಬೈ ಸೈಡ್ ಟ್ರೆಂಡ್ ಸೈಡ್ದು ಟೋಟಲ್ ಲೆವೆಲ್ಸ್ ನೀವು ನೋಡಬೇಕಂದ್ರೆ ಈಗ ಏನು ಕಾಣಿಸ್ತಿದೆ ನೋಡ್ಕೊಳ್ಳಿ. ಇದು ಇವತ್ತಿನ ಲೆವೆಲ್ಸ್ ಆಗಿರುತ್ತೆ ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ. ಸೊ ನಿಫ್ಟಿ ಒಳ್ಳೆ ರ್ಯಾಲಿ ಕೊಟ್ಟಿದೆ. ಎಲ್ಲನೂ ಡೌನ್ ಸೈಡ್ಗೆ ಒಳ್ಳೆ ರ್ಯಾಲಿ ಕೊಟ್ಟಿದೆ. ಎಲ್ಲ ಓವರ್ ಲೆಫ್ಟ್ ಕ್ಯಾಂಡಲ್ ಆದ್ರೂ ಓಪನ್ ಆಗಿರೋದು ಒಳ್ಳೆ ರ್ಯಾಲಿ ಕೊಟ್ಟಿದೆ. ಸೊ ಇದನ್ನ ನೋಡ್ಕೊಂಡು ಟ್ರೇಡ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.